ಜೈ ಶ್ರೀರಾಮ್ ರೀ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಅನಂತ. ಭಾಳ ದಿನ ಆಯ್ತು ವಿಡಿಯೋ ಬಂದಿದ್ದಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಆದಷ್ಟು ನಾವು ಕಂಟಿನ್ಯೂ ವಿಡಿಯೋ ಬಿಡಾಕ ಪ್ರಯತ್ನ ಮಾಡ್ತೀವಿ. ಮೊದಲು ಹೆಂಗ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಿ, ಈಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಾಗೆ ಇರ್ತೈತಿ ಅಂತ ನಾ ತಿಳ್ಕೊಂಡನಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಊರಿನ ಬಗ್ಗೆ ಹೇಳಾಕ ಒಂದು ಹೆಮ್ಮೆ ಐತಿ, ಇಲ್ಲಿ ರೈತರ ಬಗ್ಗೆ ಹೇಳಾಕು ಒಂದು ಅತ್ಯಂತ ದೊಡ್ಡ ಹೆಮ್ಮೆ ಐತಿ. ಯಾಕಪ್ಪ ಅಂದ್ರ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಕೈತಿ. ಇವತ್ತು ನಾವು ಬಂದಿದ್ದೀವಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಕಂಕನವಾಡಿ, ಒಂದು ಪುಟ್ಟ ಗ್ರಾಮ. ಇದು ಹೇಳಕಟ್ಟ ಪುಟ್ಟ ಗ್ರಾಮ, ಆದ್ರೆ ಇಲ್ಲಿನ ರೈತರು ದೊಡ್ಡ ಸಾಧನೆ ಮಾಡ್ಯಾರು. ಅದೇನಂದ್ರ ಈಗ ಏನ್ ಕಾಣಾಕ್ತೈತಿ, ಅದ ಪ್ರತಿ ಇಲೆಕ್ಷನ್ ಬಂದಾಗ ಒಮ್ಮೆ ನಮ್ಗೊಂದು ಬ್ರಿಡ್ಜ್ ಮಾಡ್ರಿ ಅಂತ ಹೇಳಿ ರೈತರ ಶಾಸಕರಿಗಾಗ್ಲಿ ಸಚಿವರಿಗಾಗ್ಲಿ ಹೇಳ್ತಿದ್ರಂತ. ಅವ್ರ ಕಡೆಯಿಂದ ಯಾವುದೇ ತರಹದ ಅನುದಾನ ಇಲ್ಲ, ಏನಿಲ್ಲ. ಸರ್ಕಾರಕ್ಕೆ ಸವಾಲು ಹಾಕಿ 25 ಲಕ್ಷಕ್ಕೂ ಹೆಚ್ಚಿನ ಮೊತ್ತದ ಬ್ಯಾರಲ್ ಬ್ರಿಡ್ಜ್ ತಯಾರು ಮಾಡ್ಯಾರು. ಅದಕ್ಕೆ ಸರ್ಕಾರದಿಂದ ₹1 ಅನುದಾನ ಬಂದಿಲ್ಲ. ಆದರೂ ಇವರು ರೈತರು ತಗೊಂಡಿಲ್ಲ. ಆದ್ರೆ ಹಂಗೆ ಹೇಳಕ್ಕ ಒಂದು ಹೆಮ್ಮೆ ಆಕೈತಿ. ಯಾಕಪ್ಪ ಅಂದ್ರೆ ನಡುಗಡ್ಡೆ ಇಲ್ಲಿಲ್ಲ ಅಂದ್ರೆ ಒಂದು 600 ಎಕರೆ ಆಗಟ್ಟ ಇಲ್ಲಿ ಹೊಲ ಐತಿ. ಆ ಹೊಲದ್ದೆಲ್ಲ ಕಬ್ಬ, ನಾನಾ ಥರ ಬೆಳೆ ದವಸ ಧಾನ್ಯವನ್ನು ಒಯ್ಯಾಕ ರೈತರಿಗೆ ಅಡಚಣೆ ಇತ್ತು. ಆದ ಕಾರಣ ರೈತರ ಒಂದು ತಲೆ ಓಡಿಸಿ ರೈತರ ಇಂಜಿನಿಯರ್ ಆಗಿ ಈ ಬ್ಯಾರಲ ತಯಾರು ಮಾಡ್ಯಾರು. ಅಂತೂ ದೇವಸ್ಥಾನಕ್ಕೆ ಬಂದೆವು. ಯಾವ ದೇವಸ್ಥಾನಪ್ಪ ಅಂದ್ರೆ ಗುಹೇಶ್ವರ ದೇವಸ್ಥಾನ. ಇಲ್ಲಿನ ಆಡು ಭಾಷೆದಾಗ ಗೋಚರಪ್ಪ ಅಂತ ಹೇಳಿ ಕರೀತಾರೆ. ಉತ್ತರ ಕರ್ನಾಟಕ ಅಷ್ಟೇ ಆಗ ಕರ್ನಾಟಕದ ನಡುಗಡ್ಡೆಯಲ್ಲಿರುವಂಥ ದೇವಸ್ಥಾನದಲ್ಲಿ ಇದು ಒಂದು ಪ್ರಮುಖವಾದದ್ದು. ಈ ದೇವಸ್ಥಾನದ ಜಾತ್ರೆ ತುಂಬಾ ವಿಜೃಂಭಣೆಯಿಂದಾಗುತ್ತೆ. ಪ್ರತಿ ವರ್ಷ ಜನವರಿ ಅಂತ್ಯದಲ್ಲಿ ಫೆಬ್ರವರಿ ಆರಂಭದಲ್ಲಿ ಈ ದೇವಸ್ಥಾನದ ಜಾತ್ರೆ ಆಗುತ್ತೆ. ಇಲ್ಲಿನ ಜಾತ್ರೆ ಪ್ರಮುಖ ಪ್ರಸಾದ ಹುಗ್ಗಿ. ಇಲ್ಲಿ ದೇವಸ್ಥಾನದ ಹುಗ್ಗಿ ತಿನ್ನಾಕ ಎಲ್ಲಿಂದ. ಇನ್ನೊಂದು ಅಚ್ಚರಿ ಸಂಗತಿ ಏನಪ್ಪ ಅಂದ್ರೆ, ಇಲ್ಲಿ ನಾವು ಅನ್ನಪ್ರಸಾದ ಮಾಡಿಸ್ಬೇಕಂದ್ರೆ 2040ವರೆಗೂ ಕಾಯ್ಬೇಕಂತ. ಯಾಕಂದ್ರೆ ಅಲ್ಲಿವರೆಗೂ ಈಗ ಅನ್ನಪ್ರಸಾದದ್ದೆಲ್ಲ ಬುಕ್ ಆಗಿಬಿಟ್ಟೈತೆ ಅಂತ. ಈ ಊರಿನ ಒಬ್ಬ ಚಿಕ್ಕ ರೈತ ಇಲ್ಲಿ ಪ್ರತಿನಿತ್ಯ ದನಗಳನ್ನ ಬಿಟ್ಕೊಂಡು ಬರ್ತಿದ್ರಂತ. ಮುಂಜಾನೆ ಬರ್ತಿದ್ರಂತ, ಸಂಜೆ ಹೋಗ್ತಿದ್ರಂತ. ಹಂಗ ದಿನನಿತ್ಯ ಅವ್ರ ಜೀವನ ಸಾಗ್ತಿತ್ತು. ಕೆಲವೊಂದು ದಿನ ಕಳೆದ ಬಳಿಕ ಒಂದು ಆಕಳ ಮನೆಗೆ ಹೋದ ಕೂಡಲೇ ಹಾಲನ್ನ ಕೊಡ್ತಿದ್ದಿಲ್ಲಂತ. ಅದ ರೈತಿಗೆ ಸ್ವಲ್ಪ ಅನುಮಾನ ಹೆಚ್ಚಾಗಿ ಪ್ರತಿನಿತ್ಯ ಆ ಆಕಳನ ಫಾಲೋ ಮಾಡ್ತಿದತ್ತ. ಆದರೂ ರೈತ ಗೊತ್ತಾಗ್ತಿರಲ್ಲಂತ. ಕೆಲವು ದಿನಗಳ ಕಳೆದ ನಂತರ ಆ ಪ್ರದೇಶದಲ್ಲಿ ಒಂದು ಹಾವಿನ ಹುತ್ತಿತ್ತಂತ. ಆ ಹಾವಿನ ಹುತ್ತಿನಂತಕ್ಕೆ ಹೋಗಿ ಆಕಳ ನಿಂದಿರ್ತಿತ್ತ. ತನ್ನೇನ್ ತಾನೇ ಆ ಆಕಳ ಮಲೆಯಿಂದ ಹಾಲು ಬೀಳ್ತಿದ್ವು ಅಂತ. ಅದನ್ನು ನೋಡಿ ರೈತ ಅಚ್ಚರಿಯಿಂದ ಊರಿಗೆ ಹೋಗಣ ಎಲ್ಲ ಗ್ರಾಮಸ್ಥರಿಗೆ ಹೇಳಿ ಗ್ರಾಮಸ್ಥರನ್ನ ಕರ್ಕೊಂಡು ಬರ್ತಿದ್ರಂತ. ಬಂದು ಎಲ್ಲ ಊರಿನ ಗ್ರಾಮಸ್ಥರು ಆ ಹುತ್ತನ ಹಾಡಿ ನೋಡಿದ್ರಂತ. ಅಲ್ಲಿ ಸ್ವಯಂಭೂ ಲಿಂಗ ಇತ್ತಂತ. ಆಗಿನಿಂದ ಇಲ್ಲಿ ಆ ಲಿಂಗ ಇಟ್ಟ ಪೂಜೆನೂ ಮಾಡ್ತಾರು. ಕೆಲವು ದಿನಗಳ ಕಳೆದ ನಂತರ ಇಲ್ಲಿ ಅಲ್ಲಂ ಪ್ರಭುಗಳು ಬಂದು ಜ್ಞಾನ ಮಾಡಿ ಹೋದಂತ ಸ್ಥಳನೂ ಕೂಡ ಇದು. ಏನ್ ನೋಡಾಕ್ತಾರಲ್ಲ, ಇದ ಲಿಂಗ ಆಗ ಹಾವಿನ ಹುತ್ತಿನೊಳಗೆ ಸಿಕ್ಕಿದ. ಈಗ ಇದ ಲಿಂಗನ ಗರ್ಭಗುಡಿಯಲ್ಲಿಟ್ಟ ಪೂಜೆ ಮಾಡ್ತಾರ. ಇದ ಗುಹೇಶ್ವರನ ಅವತಾರ. ನಮ್ಮ ನಡೆದಾಡುವ ದೇವರಾದಂತ ಸಿದ್ದೇಶ್ವರ ಗುರುಗಳ ಫೋಟೋ ಕೂಡ ಇಲ್ಲಿ ಐತಿ. ಆಗ ಪ್ರತಿ ಸೋಮವಾರಕ್ಕೊಮ್ಮೆ ಇಲ್ಲಿ ಅನ್ನಪ್ರಸಾದ ಕೂಡ ಇರ್ತೈತಿ.
ಇಲ್ಲಿ ಒಂದು ಪುಟ್ಟ ಪಾರ್ಕ್ ಸೇಮ್ ಮಾಡ್ಯಾರ, ತುಂಬ ಅದ್ಭುತವಾಗಿ ಐತಿ. ಈ ವಿಡಿಯೋ ನೋಡಿದ ಎಲ್ಲರೂ ಬಂದು ವಿಸಿಟ್ ಕೊಟ್ಟು ನೋಡ್ರಿ, ನಿಮ್ಮ ಮನಸ್ಸಿಗೆ ಹೆಂಗೆ ಕತ್ತಿ ಅನ್ನೋ ಅನುಭವ ಕಾಮೆಂಟ್ ಮೂಲಕ ಹೇಳ್ರಿ. ಹಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ನಮ್ಮೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗೇನು ನೋಡಾಕ್ತಾರಲ್ಲ, ಇದ ಜಾತ್ರೆ ಸಂದರ್ಭದಲ್ಲಿ ಇಲ್ಲೆಲ್ಲ ಆಂದೋತ್ಸವ ನೀಡಾಕ್ತಿರ್ತಾರ. ಈ ನಡುಗಡ್ಡೆಯಲ್ಲಿದ್ದ ಕಬ್ಬನೆಲ್ಲ ಈ ಹಡಗಿನ ಮೂಲಕ ಗೋಶಿರಾಪನ ಗಡ್ಡಿಯಿಂದ ಕಂಕನೋಡಿ ಕಡೆ ಈ ನಾವೇನ ಮೂಲಕ ತರ್ತಾರ. ಈ ರೈತರ ಧೈರ್ಯ ನಾವೆಲ್ಲರೂ ಮೆಚ್ಚಲೇಬೇಕು. ಧನ್ಯವಾದಗಳು.